ಬೆಳಗಾವಿ ಜಿಲ್ಲೆಗೆ ನಮ್ಮ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದೆ. ಇನ್ನೂ ಕೂಡ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ 100 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 100ದಲ್ಲಿ ಒಂದು 10 ಟಾಸ್ಕ್ ಇದೆ. ಅದರಲ್ಲಿ ಭಾಳ ಜೋಡ ಇದೆ. ಆಮೇಲೆ ಡಿಸ್ಪೋಸಲ್ ಫಾಸ್ಟಾಗಿ ಅಧಿಕಾರಿಗಳ ಡಿಸ್ಪೋಸಲ್ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಸೊ ಈಗ ಸುಮಾರು ಯೋಜನೆಗಳಿಟ್ಟು ಒಂದು 100 ಡೇಸಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಮಾಡ್ತಾಯಿದ್ವಿ. ಅದಕ್ಕೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾಯಿದ್ವಿ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಒತ್ತು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಒಳ್ಳೆ ಸರ್ಕಾರ ಕೊಡಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಗಾಂಧೀಜಿ ಹಿನ್ನೆಲೆಯಲ್ಲಿ ಗಾಂಧೀಜಿ ಸ್ಮಾರಕಗಳು ಬಹಳ ಒಂದು ಸ್ಥಿತಿ ಸರಿ ಇಲ್ಲ. ಚಿಕ್ಕೋಡಿ ತಾಲೂಕಿನ ಹುಲಿಯಾಳ ಆಗಲಿ ಉದ್ರಿ ಕೆಲವೊಂದರಲ್ಲಿ ಅಂಥದ್ರ ಬಗ್ಗೆ ದುರಸ್ತಿ ಬಗ್ಗೆ ಏನು ಕ್ರಮ ತಗೊಂಡಿದ್ದೀವಿ? ಅಲ್ಲ, ಉದಲಿದಂತೆ ಮಾಡೋ ಬದಲಾಗಿ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಉದಲಿಯಲ್ಲಿ ಮಾಡೋದು ಮುಂಚೆಗೆ ಪ್ಲಾನ್ ಇದ್ರು ಕೂಡ ಅಲ್ಲಿ ಜಾಗದ ಸಮಸ್ಯೆಯಿಂದ ಬಿಟ್ಟಿದ್ವಿ. ಸೊ ಅದು ಬಿಟ್ಟಿದ್ದೀವಿ. ಸೊ ಅದನ್ನೇ ಬೆಳಗಾವಿಯಲ್ಲಿ ಇಲ್ಲಿ ಮಾಡಿದ್ರಲ್ಲ, ಅಲ್ಲಿ ವೀರಸೌಧ ಅಂತ, ಅದನ್ನೇ ಅಲ್ಲಿಂದ ಶಿಫ್ಟ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ. ಆಮೇಲೆ ಚಿಕ್ಕೋಡಿ ತಾಲೂಕು ಒಂದು ಊರು ಗ್ರಾಮದಲ್ಲಿ ಗಾಂಧೀಜಿ 2 ದಿವಸ ಬಂದಿದ್ರು. ನವಲಿಯಾಳ ಗ್ರಾಮ, ಅದರ ದುಸ್ಥಿತಿ ಪೂರ್ತಿ ಬಿಲ್ಡಿಂಗ್ ಕುಸಿದು ಬೀಳ್ತಾ ಇದೆ ಅಂತ. ಅದ್ರ ಏನು ಸ್ಮಾರಕ ಮಾಡೋ ವಿಚಾರ ಏನ್ರಿ ಪ್ಲಾನ್ ಇದೆಯಾ? ಇಲ್ಲ, ನೋಡೋಣ, ಅದ್ರ ಬಗ್ಗೆ ಮಾಹಿತಿ ತಗೋಣ. ಅಲ್ಲಿ ಇದ್ದಾರೋ ಇಡೀ ರಾಜ್ಯದ ಬಾಯಿಯಲ್ಲಿ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತು ಅಂತ ಘೋಷಣೆ ಆಗಿದೆ. ಈಗ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಬಜೆಟ್ ಇರೋ ನಾವಂತೂ ಇಲ್ಲಿ ನಮ್ಮ ಕೆಲಸ ಏನು ಮಾಡಬೇಕಿತ್ತು ಮಾಡಿದ್ದೀವಿ ಬೆಳಗಾವಿಯಲ್ಲಿ. ಸೊ ಮಿಕ್ಕಿದನ್ನು ನೀವು ಹೇಳ್ದಂಗೆ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಸಿಟ್ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲೂ ಭಾಳಷ್ಟು ಕಡೆ ವಿಸಿಟ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ದುರಸ್ತಿ ಆಗಬೇಕು, ಅದೆಲ್ಲ ಪ್ರಿಯಾರಿಟಿ ಕೊಡ್ತೀವಿ ಅದಕ್ಕೆ. 2.5 ಕೋಟಿ ರೂಪಾಯಿ ಅಡಿಷನಲ್ ಕೇಳಿದ್ದೀವಿ. ಅದು ಇನ್ನೂವರೆಗೆ ಏನು ಸ್ಯಾಂಕ್ಷನ್ ಆಗಿಲ್ಲ. ಅಂದರೆ ಅದನ್ನು ತಪಾಸಣೆ ಮಾಡಿ ಇತ್ತೀಚಿನ ಯುವಜನತೆಗಳಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋಗಿ ಬರೀ ಫೋಟೋ ಹಚ್ಚಿದ್ದು ಯಾರು ಬರೋದಿಲ್ಲ. ಯುವಜನತೆಗೆ ಅಂದರೆ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಕೊಡ್ಲಿಕ್ಕೆ ಅಂತ ತಿಳ್ಕೊಂಡು ಮಾಡಿದ್ವಿ. ಅದು ಎಲ್ಲಿವರೆಗೆ ಬಂತು ಗೊತ್ತಾಗಿಲ್ಲ ನಮಗೆ. ನೋಡೋಣ, ಅದ್ರ ಬಗ್ಗೆ ಇಲ್ಲಾಂದ್ರೆ ನಾವು ಕೊಡಿಸೋಂಥ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಅವಶ್ಯಕತೆ ಇದೆ, ಇನ್ನೂ ಅಪ್ಗ್ರೇಡ್ ಮಾಡೋಣ. ನೀವು ಹೇಳ್ದಂಗೆ ಆಕರ್ಷಣೆ ಆಗಬೇಕು, ಎಲ್ಲ ರೀತಿಯ ಆಕರ್ಷಣೆ ಆಗಬೇಕು, ಗೊತ್ತಾಗಬೇಕು, ಅದು ಮುಖ್ಯ. ನೀವು ಹೇಳಿದ್ರಲ್ಲಿ ನಮಗೂ ಸಹಮತ ಇದೆ. ಯಾಕಂದ್ರೆ ಗಾಂಧೀಜಿಯವ್ರನ್ನ ನಾವು ಯಾವ ಹಂತದಲ್ಲಿ ಕಳ್ಕೊಳ್ಳಿಕ್ಕೆ ನಾವು ಸಿದ್ರಿಲ್ಲ. ಮುಂದಿನ